ಬ್ರಿಟಿಷರ ಗುಲಾಮಗಿರಿಯಿಂದ ನಾವು ಹೊರಗೆ ಬಂದಿದ್ದೇವೆ, ಭಾರಿ ಸಂತೋಷದ ಸಂಗತಿ. ಆದರೆ ಪುರೋಹಿತರ ಗುಲಾಮಗಿರಿಯಿಂದ ಹೊರಗೆ ಬಂದಿಲ್ಲ. ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆಲ್ಲ ನಮಸ್ಕಾರ. ಪುರೋಹಿತ ಅಂತ ಹೇಳಿದರೆ ನಾನು ಸೇರಿದೆ ಅದರಲ್ಲಿ, ನನ್ನನ್ನು ಯಾಕೆ ಬಾಕಿ ಬಿಡುವುದು? ಆದರೆ ಒಳ್ಳೆ ಪುರೋಹಿತರು ಇಲ್ವಾ? ಯಾಕೆ ಇಲ್ಲ? ನಮ್ಮ ಮನೆಗೆ ಬರುವಂಥ ಪುರೋಹಿತರು ಒಳ್ಳೆ ಪುರೋಹಿತರು ಇದ್ದಾರೆ, ನಮಗೆ ಸಿಗುವುದಿಲ್ಲ. ನೋಡಿ, ನಾವು ಭಯದಿಂದಲೇ ಬದುಕ್ತಿದ್ದೇವೆ. ಜಾತಕ ತೋರಿಸಿದರೆ ಸಾಕು, ಅದರಲ್ಲಿ 10 ಕಂಟಕ ಹಾಕಿದ್ದಾರೆ. ನನ್ನ ಜಾತಕ ಮಾಡಿದ್ದು 10 ರೂಪಾಯಿಗೆ, ಅದರಲ್ಲಿ 10 ಕಂಟಕ ಹಾಕಿದ್ದಾರೆ. ಈಗಿನ ಜಾತಕದಲ್ಲಿ ಸಾಧಾರಣ ಒಂದು 500 ರೂಪಾಯಿ ಕೊಡ್ತೀರಿ ನೀವು, ಸಾಧಾರಣ 5 ಕಂಟಕ ಹಾಕ್ತೇವೆ ನಾವು. ಯಾಕೆಂತ ಕೇಳಿದರೆ, ನೀವು ಜಾತಕಕ್ಕೆ ಕೊಟ್ಟದ್ದು 200 ರೂಪಾಯಿ ಅಲ್ಲ, ನಿಮಗೆ ಪರಿಹಾರ ಮಾಡಲಿಕ್ಕೆ 10 ಕಂಟಕ ಹಾಕಲೇಬೇಕು. ಆದರೆ ಮಾತ್ರ ನಮಗೆ ಹೊಟ್ಟೆ ತುಂಬೋದು. ಇನ್ನೊಂದು ಗಮ್ಮತ್ತು ಗೊತ್ತುಂಟಾ? ಅವರು ಯಾರು ನಮ್ಮನ್ನು ಕರೆಯುವುದಿಲ್ಲ, ನಾವೇ ಅವರ ಹತ್ರ ಹೋಗುವುದು. ಮದುವೆ ಮಾಡಲಿಕ್ಕೆ ಅವರೇ ಬೇಕು, ಮತ್ತು ಪ್ರಸ್ತಾವ ಮಾಡಲಿಕ್ಕೂ ಅವರೇ ನಮಗೆ ಸಮಯ ಕೊಡಬೇಕು, ಶ್ರೀಮಂತ ಮಾಡಲಿಕ್ಕೂ ಅವರೇ ಸಮಯ ಕೊಡಬೇಕು ನಮಗೆ, ಮತ್ತು ಮಕ್ಕಳು ಹುಟ್ಟಿದರೆ ಹೆಸರಿಡಲಿಕ್ಕೆ ಅವರೇ ಬೇಕು, ಶ್ರಾದ್ದ ಕಾರ್ಯ ಮಾಡಲಿಕ್ಕೆ ಅವರೇ ಬೇಕು, ಮನೆ ಕಟ್ಟುವುದಾದರೆ ಅದಕ್ಕೆ ನಿಮಗೆ ಗುದ್ದಲಿ ಪೂಜೆಗೆ ಅವರೇ ಬೇಕು. ಹಾಗಾದರೆ ನೀವು ಏನು ತಿಳ್ಕೊಂಡಿದ್ದೀರಿ? ನಿಮಗೆ ಏನು ಗೊತ್ತೇ ಇಲ್ವಾ? ಕಾರಣ ನಮ್ಮ ಅಜ್ಞಾನವೇ ನಮಗೆ ಮೂಲ ಕಾರಣ ಆಗಿದೆ. ನಾವೊಂದು ಸ್ವಲ್ಪ ಬುದ್ಧಿವಂತರಾದರೆ ನಮ್ಮ ಎಷ್ಟೋ ಹಣ ಇವಾಗ ಪೋಲಾಗ್ತದೆ, ಹಾಳಾಗ್ತದೆ. ಇದಕ್ಕೆ ಹಾಳಾಗುವುದು, ಉಳಿಯುವುದಿಲ್ಲ. ಭಾರತ ದೇಶ ಶ್ರೀಮಂತ ರಾಷ್ಟ್ರ ಆದರೂ ಕೂಡ ನಾವು ಬಡವರಾಗಿ ಹುಟ್ಟುತ್ತೇವೆ, ಬಡವರಾಗಿ ಸಾಯುತ್ತೇವೆ. ನಾವು ಹುಟ್ಟಿದ್ದು ಬಡವರಾಗಿ ಸಾಯಲಿಕ್ಕೆ ಅಲ್ಲ, ಶ್ರೀಮಂತಿಕೆಯಿಂದ ಸಾಯಬೇಕು. ಆದರೆ ಈ ಶ್ರೀಮಂತಿಕೆ ಬದುಕಲಿಕ್ಕೆ ನಮಗೆ ಆಗುವುದಿಲ್ಲ ಈ ಪುರೋಹಿತರ ಗುಲಾಮಗಿರಿಯಿಂದ. ಪುರೋಹಿತರು ನಮ್ಮ ಎಲ್ಲ ಧರ್ಮದಲ್ಲಿದ್ದಾರೆ. ಸನಾತನ ಧರ್ಮದ ಪುರೋಹಿತರು ಡೇಂಜರಸ್, ಭಾರಿ ಡೇಂಜರಸ್. ತಪ್ಪು ಅವ್ರದ್ದಲ್ಲ, ತಪ್ಪು ನಮ್ಮದೇ. ನನ್ನೊಂದು ಫೋನ್ ನಂಬರ್ ಕೂಡ ಬರೆದಿಟ್ಟುಕೊಳ್ಳಿ, 9880254627. ರೈ ಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ಕೂಡ ನಿಮ್ಮನ್ನು ಜ್ಞಾನವಂತರಾಗಿ ಬುದ್ಧಿವಂತರಾಗಿ ಮಾಡುವುದು. ಪುರ ಅಂದರೆ ಊರು, ಹಿತ ಅಂದರೆ ಊರಿಗೆ ಒಳ್ಳೆಯದು ಮಾಡುವವ. ಪುರ ಅಂದರೆ ಶರೀರ, ಹಿತ ಅಂದರೆ ಆತ್ಮ, ಶರೀರಕ್ಕೆ ಕೂಡ ಒಳ್ಳೆಯದು ಮಾಡುವವ. ಈಗಿನ ಪುರೋಹಿತರು ಮನೆ ಹಾಳು ಮಾಡುವ ಕೆಲಸವನ್ನೇ ಜಾಸ್ತಿ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ್.